ಇರ್ಬೋದು ಅವ್ರದ್ದು. ಆದರೆ ಅವರು ಭೂಮಿಯನ್ನು ದುಡಿಸ್ಕೊಳ್ತಾ ಇಲ್ಲ, ಏನಾದರೂ ಮಾರ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥ ವಿಚಾರದಿಂದ ಭಾಳ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಅಲ್ಲೇ ವಾಸ್ತವವಾಗಿ ನೋಡಿದರೆ ಡಿ ಕೆ ಶಿ ಅವರ 80% ರೈತರು ಅಲ್ಲಿ ಕಾಣ್ತಾ ಇಲ್ಲ. ವಾಸ್ತವದಲ್ಲಿ ಎಲ್ಲೋ ಕೆಲವರು ಜನ ಕೆಂಪು ಬಟ್ಟೆ ಹಿಡ್ಕೊಂಡು ಎಚ್ಚರಿಕೆ ವಿರೋಧ ಮಾಡಿದರು, ಅವ್ರು ಹೋಗು ಮುಂದೆ ಮಾಡಿದರು ಅಂತ ಅನ್ನೋದನ್ನು ಬಿಟ್ಟರೆ ಮತ್ತಾವುದೇ ಅಂಥ ಈ ಒಂದು ಬಹುಸಂಖ್ಯಾತ ರೈತರ ವಿರೋಧವಾಗಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದು ನಾವು ನೋಡಿಲ್ಲ. ಡಿ ಕೆ ಶಿ ಅವ್ರು ಇಷ್ಟೊಂದು ಕರೆದು ಮಾಡಿಸ್ಬೇಕಾಗಿತ್ತಲ್ಲ. ನಿಜವಾಗಿ ಅವ್ರು 80% ಇದ್ದಿದ್ರೆ ಅವರೆಲ್ಲ ಕರೆದ ಒಂದು ಫಂಕ್ಷನ್ ಮಾಡಿಬಿಟ್ಟಿದ್ದಾರಪ್ಪ ಅಂತ ತೋರಿಸಿದ್ರೆ ಎಲ್ಲಿದ್ದಾರೆ ಅವರು, ತೋರಿಸ್ಲಿ ಅಂತ. ಎಲ್ಲೋ ಕೆಲವು ಜನ ವಿರೋಧ ಮಾಡ್ತಾ ಇದ್ದಾರೆ, ಕಣ್ಣಿಗೆ ಕಾಣ್ತದೆ, ಅದು ನೋಡಿದ್ರೆ ಅನಿಸ್ತದೆ ಯಾರಿಗೆ ಆದರೂ. ಆದರೆ ಭೂಮಿಯನ್ನು ಪ್ರೀತಿ ಮಾಡೋ ಜನ ಎಕರೆ, ಅರ್ಧ ಎಕರೆ, 20 ಗುಂಟೆ, 10 ಗುಂಟೆ ಇದ್ದಂಥ ಜನ ಫಾಸ್ಟ್ ಇದ್ದಾರೆ. ಅದು ನಮಗೆ ಬದುಕುವಂಥವ್ರು ಅಲ್ಲಿ ಪಶು ಸಂಗೋಪನೆ ಮಾಡ್ಕೊಂಡು ಬದುಕುವಂಥವ್ರು ಇದ್ದಾರೆ. ಅವ್ರಿಗೆಲ್ಲ ಇದು ಬೇಡ ಆಗ್ಯದ. ಬೇಡಪ್ಪ, ಬೇಡಿದು ನಮ್ಮ ಉದ್ಯೋಗ ಕಸ್ಕೊಳ್ತದೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತದಪ್ಪ, ಇದು ಎಲ್ಲರ ಅಭಿಪ್ರಾಯ ಒಂದೇ. ಮತ್ತು ಅದು ನಮ್ಗೆ ಬದುಕೊಂಡಿದ್ದಾರೆ. ಮತ್ತು ಮೇಲಾಗಿ ರೈತರಲ್ಲಿ ವಿಶೇಷವಾಗಿ ಕಲಿತಂಥವ್ರು ಕಡಿಮೆ ಅನ್ನೋದು ಗೊತ್ತದ. ಅದರಲ್ಲೂ ಟೆಕ್ನಿಕಲಾಗಿ ಒಂದು ವೈಜ್ಞಾನಿಕವಾಗಿ ಕಲಿತವ್ರು ಭಾಳ ಕಡಿಮೆ. ಯಾಕಂದರೆ ನಮ್ಮಲ್ಲಿ ಕಲಿಯೋ ವ್ಯವಸ್ಥೆ ಹೆಂಗದ ಗೊತ್ತದ ನಿಮಗೆ. ದುಡ್ಡಿದ್ದವ್ರಿಗೆ ಕಲಿಯೋ ವ್ಯವಸ್ಥೆ ಅದ. ದುಡ್ಡಿದ್ದವರು ಸುಮ್ಮನೆ ಸರ್ಕಾರದಲ್ಲಿ ಹೋಗೋದು, ಹಾಜರಿ ಹಚ್ಚೋದು, ಬರೋದು ಇದಾಗಿದೆ ನಮ್ಮಲ್ಲೇ. ಹೀಗೆ ತಿಳ್ಕೊಂಡು ಹೋಗಿ ಇಲ್ಲಿ ಪ್ರತಿಭಾವಂತರು ಇಲ್ಲ ಅಂತಲ್ಲ. ಕನ್ನಡ ಶಾಲೆ ಕಲಿತವರು, ಅದು ಸರ್ಕಾರ ಶಾಲೆ ಕಲಿತವ್ರು ಪ್ರತಿಭಾವಂತರು ಸಾಕಷ್ಟು ಇದ್ದಾರೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಲೆಕ್ಕ ಹಾಕಿ ನೋಡಿದಾಗ ಅವ್ರು ಭಾಳ ಕಡಿಮೆನ. ಯಾಕೆ ಕಡಿಮೆಪ್ಪ ಅಂತಂದ್ರೆ ಎಲ್ಲೋ ಒಬ್ಬರು ಡಿ ಸಿ ಪಾರ್ಟಿನೋ ಎಲ್ಲೋ ಒಂದಿಷ್ಟು ಜನನೋ ಯಶಸ್ವಿ ಆದ್ರೆ ಇಡೀ ಎಲ್ಲರೂ ಯಶಸ್ವಿ ಆದಂಗಲ್ಲ.